ಡಾನ್ಸ್ ಚೆನ್ನಾಗಿ ಮಾಡ್ತೀರಾ? ಮಾಡ್ತೀನಿ, ಸಾಂಗ್ ಚೆನ್ನಾಗಿರ್ಬೇಕು. ನಿದ್ದೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ತಲೆಯಲ್ಲಿ ಏನೇನು ಥಾಟ್ಸ್ ಓಡುತ್ತೆ? ದುರ್ಗಾ ಪರಮೇಶ್ವರಿ ಆಶೀರ್ವಾದ ಮತ್ತು ವೀರಭದ್ರ ದೇವರ ಆಶೀರ್ವಾದನ ತಗೊಂಡು ಕಾರ್ಯಕ್ರಮ ದಾವಣಗೆರೆ ಶುರು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಸಪೋರ್ಟ್ ನಮ್ಮಲ್ಲಿ ಯಾವಾಗಲೂ ಇರಲಿ. ಸಿನಿಮಾ ಬಹಳ ಅದ್ದೂರಿಯಾಗಿ ಮಾಡಿದ್ದೀವಿ. ದಾವಣಗೆರೆಯಲ್ಲಿ ತುಂಬ ಖುಷಿಯಾಗಿದೆ. ಕನ್ನಡ ಸಿನಿಮಾಗೆ ಒಳ್ಳೆ ಕಂಟೆಂಟ್ಗೆ ಯಾವತ್ತೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮಸ್ಕಾರ. ದಾವಣಗೆರೆಗೆ ಬಂದು ತುಂಬ ಖುಷಿ ಆಯಿತು. ಕನ್ನಡ ಸಿನಿಮಾನ ತುಂಬ ಪ್ರೀತಿಯಿಂದ ಪ್ರೋತ್ಸಾಹ ಕೊಟ್ಟಿದ್ದೀರಾ ಇಷ್ಟು ವರ್ಷ. ಸೊ ತುಂಬ ಒಂದು ಒಳ್ಳೆ ತುಂಬ ನಿಷ್ಠೆಯಿಂದ ಪ್ರೀತಿಯಿಂದ ಈ ಸಿನಿಮಾನ ಮಾಡಿದ್ದೀವಿ. ಸೆಪ್ಟೆಂಬರ್ 12ಗೆ ನಮ್ಮ ಫಿಲ್ಮ್ ರಿಲೀಸ್ ಆಗ್ತದೆ, ನಿದ್ರಾದೇವಿ ನೆಕ್ಸ್ಟ್ ಡೋರ್. ಕಥೆ ಅಷ್ಟೇ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ನಾವು ತುಂಬಾ ಅಂದ್ರೆ 100% ಕೊಟ್ಟಿದ್ದೀವಿ ಅಂತ ನಂಬಿಕೆ ಇದೆ. ಸ್ಟಂಟ್ ಫೈಟ್ಸ್ ಆಗಿರ್ಬೋದು, ನಮ್ಮ ಅವ್ರು ನೋಡ್ತಾ ಇದ್ರೆ ಆಕ್ಟಿಂಗ್ ನೋಡಿ ನಮ್ಮ ಪುನೀತ್ ರಾಜ್ಕುಮಾರ್ ಮತ್ತೆ ಇವರು ನೋಡ್ತಾ ಅಷ್ಟು ಖುಷಿ ಆಗ್ತಾ ಇದೆ ನಮಗೆ. ಅವ್ರದ್ದು ಡ್ಯಾನ್ಸ್, ಫೈಟಿಂಗ್ಸ್, ಲಾಸ್ಟ್ಗೆ ಕ್ಲೈಮ್ಯಾಕ್ಸ್ ಬಹಳ ಚೆನ್ನಾಗಿದೆ. ಒಳ್ಳೆ ಸಿನಿಮಾ ಕೊಡ್ಬೇಕಂತೇಳಿ 2 ವರ್ಷ ಅವ್ರು ನಿದ್ದೆ ಮಾಡಿಲ್ಲ. 2 ವರ್ಷ ನಿದ್ದೆ ಮಾಡದೇನೆ ಒಂದು ರೂಮ್ ಅಲ್ಲಿ ಕೂತ್ಕೊಂಡು ಅನೇಕ ಹುಡುಗರೆಲ್ಲ ಕೆಲಸ ಮಾಡಿ ಈ ಸಿನಿಮಾ ರೆಡಿ ಮಾಡಿದ್ದಾರೆ. ಜಯರಾಮಣ್ಣನವರು ಹಾಗೂ ನಮ್ಮ ಈ ಚಿತ್ರದ ನಿರ್ಮಾಪಕರು ಜಯರಾಮಣ್ಣನವರು ಹಾಗೂ ನಮ್ಮ ನೆಚ್ಚಿನ ಹಿರಿಯೂರಿನ ಮುಂದಿನ ಶಾಸಕರು, ಭಾವಿ ಶಾಸಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾಯಿ ಊರು ಇದೇ ಚಳ್ಳಕೆರೆ ತಾಲೂಕಿನ ಬಂಜಿಕೆರೆ ಗ್ರಾಮ, ಅದು ನಮ್ಮ ಅಮ್ಮನ ಊರು. ನಮ್ಮ ಎಂಟೈರ್ ಫ್ಯಾಮಿಲಿ ಡೈರೆಕ್ಟರ್ಗೆ ನಿದ್ದೆ ಏನಕ್ಕೆ ಬರಲ್ಲ, ಅವನದನ್ನ ಹೇಗೆ ಹೋಗ್ಲಾಡ್ಸ್ಕೊಳ್ತಾನೆ, ಆ ಜರ್ನಿನಲ್ಲಿ ಲವ್ ಅವನಿಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಥೆನ ಆಗ್ಬೇಕು. ಮುಂದೆ ಏನಾದ್ರು ಸಿನಿಮಾದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗಳಿಗೆಲ್ಲ ಅವಕಾಶ ಕೊಡೋಕೆ ನಾವೆಲ್ಲ ಸದಾ ಸಿದ್ಧವಾಗಿರ್ತೀವಿ. ಇದು ಒಂದು ಐತಿಹಾಸಿಕ ಸಿನಿಮಾ ಆಗುತ್ತೆ. ತುಂಬಾ ಅದ್ಭುತವಾದ ಟೆಕ್ನಿಕಲ್ ವರ್ಕ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಸಿನಿಮಾವನ್ನು ಮಾಡಿದ್ದಾರೆ. ಈ ಫಿಲಮ್ ಶತದಿವಸ ಖಂಡಿತ ಆಚರಣೆ ಮಾಡ್ತೀವಿ. ಪ್ರತಿಯೊಬ್ಬರು ಈ ಫಿಲಮ್ ನೋಡ್ಲೇಬೇಕಂತಕ್ಕಂಥದ್ದು ನಾವೆಲ್ಲ ಒಂದು ಆಶಯ ಅಂತ ನಮಗೂ.